ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ನರಸಿಂಹಮೂರ್ತಿ. ನಾವು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿರುವುದು ದಕ್ಷಿಣ ಭಾರತದ ದ್ವಿತೀಯ ಕೈಲಾಸ ಎಂದೇ ಪ್ರಸಿದ್ಧವಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೈಲಾಸಗಿರಿ ಕ್ಷೇತ್ರಕ್ಕೆ. ಬಂಡೆಯನ್ನು ಕೊರೆದು ನಿರ್ಮಿಸಿದ ಅದ್ಭುತ ಗುಹಾಲಯಗಳು, ಬೃಹತ್ ಪ್ರತಿಮೆಗಳು ಮತ್ತು ಶಾಂತಿಯುತ ಪರಿಸರ. ಇಲ್ಲಿನ ಪ್ರತಿಯೊಂದು ಕಲ್ಲು ಕೂಡ ಒಂದು ಕಥೆಯನ್ನು ಹೇಳುತ್ತದೆ. ಬನ್ನಿ, ಇಂದಿನ ವಿಡಿಯೋದಲ್ಲಿ ಈ ಕ್ಷೇತ್ರವು ಬೆಂಗಳೂರಿನಿಂದ ಸುಮಾರು 70 ಕಿಲೋಮೀಟರ್, ಚಿಕ್ಕಬಳ್ಳಾಪುರದಿಂದ 40 ಕಿಲೋಮೀಟರ್, ಹಾಗೆ ಚಿಂತಾಮಣಿಯಿಂದ ಬರೀ 7 ಕಿಲೋಮೀಟರ್ ದೂರವಿರುತ್ತದೆ. ಪಾಂಡವರು ಅಜ್ಞಾತವಾಸದ ಸಮಯದಲ್ಲಿ ಇಲ್ಲಿ ವಾಸವಿದ್ದರು ಮತ್ತು ಭೀಮನು ಬಕಾಸುರನನ್ನು ಕೊಂದ ಸ್ಥಳ ಇದು ಎಂದು ಸ್ಥಳೀಯರು ನಂಬುತ್ತಾರೆ. ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಅನ್ನದಾನವಿರುತ್ತದೆ. ಅಂಬಾಜಿ ದುರ್ಗ ಪರ್ವತ ಶ್ರೇಣಿಯ ಒಂದು ಬೆಟ್ಟವನ್ನು ಕೊರೆದು ಕೈಲಾಸಗಿರಿ ಗುಹಾಲಯ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಇಲ್ಲಿ ಚತುರ್ಮುಖ ಶಿವ, ಪಾರ್ವತಿ ಮತ್ತು ಗಣೇಶನ ದೇವಸ್ಥಾನಗಳು ಹಾಗೂ ಒಂದು ಕಲ್ಯಾಣ ಮಂಟಪವಿದೆ. ನೀವೇನಾದರೂ ಚಾರಣ ಪ್ರಿಯರಾಗಿದ್ದರೆ, ಅಂದರೆ ಟ್ರೆಕ್ಕಿಂಗ್ ಲವರ್ಸ್ ಆಗಿದ್ದರೆ, ಕೈಲಾಸಗಿರಿ ನಿಮಗೆ ಬೆಸ್ಟ್ ಪ್ಲೇಸ್. ಬೆಟ್ಟ ಹತ್ತಲು ಉತ್ತಮವಾದ ಮೆಟ್ಟಿಲುಗಳ ವ್ಯವಸ್ಥೆ ಇದೆ. ಬೆಟ್ಟದ ತುದಿಯಿಂದ ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನು ನೋಡುವುದು ಒಂದು ಮರೆಯಲಾಗದ ಅನುಭವ. ಫೋಟೋಗ್ರಫಿ ಇಷ್ಟಪಡುವವರಿಗೆ ಇದು ಸ್ವರ್ಗವೇ ಸರಿ. ಚಿಂತಾಮಣಿ ನಗರದಿಂದ ಕೇವಲ 7 ಕಿಲೋಮೀಟರ್ ದೂರದಲ್ಲಿರುವ ಈ ಕೈಲಾಸಗಿರಿಗೆ ದಶಕಗಳ ಇತಿಹಾಸವಿದೆ. ಇಲ್ಲಿನ ಮುಖ್ಯ ಆಕರ್ಷಣೀಯ ಕೈಲಾಸನಾಥನ ಗುಹಾಲಯ. ಇದನ್ನು ನೈಸರ್ಗಿಕವಾಗಿ ರೂಪುಗೊಂಡ ಗುಹೆಗಿಂತ ಹೆಚ್ಚಾಗಿ ಮಾನವ ನಿರ್ಮಿತ ಕಲಾಕೃತಿ ಎನ್ನಬಹುದು. ಸುಮಾರು 20-25 ವರ್ಷಗಳ ಹಿಂದೆ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಮತ್ತು ಸ್ಥಳೀಯರ ಪರಿಶ್ರಮದಿಂದ ಈ ಬೆಟ್ಟವನ್ನು ಅದ್ಭುತ ಪ್ರವಾಸಿ ತಾಣವಾಗಿ ಮಾರ್ಪಡಿಸಲಾಯಿತು. ಈ ಗುಹೆಯ ಒಳಗೆ ಕಂಚಿ ಪರಮಾಚಾರ್ಯರ ಪಾದುಕಾ ಮಂದಿರ ಇದೆ.
ಇಲ್ಲಿನ ಕೈಲಾಸನಾಥನ ದರ್ಶನ ಮಾಡಿದ ನಂತರ ಪಕ್ಕದಲ್ಲಿರುವ ರಸ್ತೆ ಮೂಲಕ ಅಂಬಾಜಿ ದುರ್ಗ ಪರ್ವತ ಶ್ರೇಣಿಯ ಮೇಲಕ್ಕೆ ಹೋಗಬಹುದು. ಪ್ರಕೃತಿಯನ್ನು ಎಂಜಾಯ್ ಮಾಡೋರಿಗೆ ಇದು ಒಳ್ಳೆ ಪ್ಲೇಸ್ ಆಗಿರುತ್ತೆ.
ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.